ಆ ವಫ್ನಿಂದ ತೊಂದರೆಗೆ ಒಳಗಾಗಿರುವಂತಹ ರೈತರು, ಮಠಾಧೀಶರು, ಅಮಾಯಕರನ್ನ ಭೇಟಿ ಮಾಡಿ ಆ ಸ್ಥಳಗಳಿಗೆ ಭೇಟಿ ಕೊಟ್ಟು ಸಾರ್ವಜನಿಕವಾಗಿ ವಿರೋಧ ವ್ಯಕ್ತಪಡಿಸುವಂತಹ ಹೋರಾಟವನ್ನ ಕೈಗೊಂಡು ಆ ನಂತರದಲ್ಲಿ ಸದನವನ್ನ ಪ್ರವೇಶ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರ 3 ತಂಡಗಳನ್ನ ರಚನೆ ಮಾಡಿ, ಒಂದು ತಂಡ ಅದರ ನೇತೃತ್ವವನ್ನು ಸನ್ಮಾನ್ಯ BY ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು, ಸನ್ಮಾನ್ಯ R ಅಶೋಕ್ ಅವರು ವಿಧಾನಸಭೆಯ ಆಪೋಸಿಷನ್ ಲೀಡರ್, ಅದೇ ರೀತಿ ಛಲವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರು. ಈ 3 ತಂಡಗಳು 4, 5, 6 ಈ 3 ದಿನಗಳ ರಾಜ್ಯ ಪ್ರವಾಸವನ್ನ ಕೈಗೊಂಡು 9ನೇ ತಾರೀಕು ಸದನವನ್ನ ಈ ತಂಡಗಳು ಮಾಹಿತಿಯನ್ನ ಕೊಟ್ಟು ಪಕ್ಷ ಸದನದ ಒಳಗೂ ಕೂಡ ಹೋರಾಟಕ್ಕೆ ಮುನ್ನುಡಿ ಹಾಡ್ತಾ ಇದೆ. ಆ ನಿಟ್ಟಿನಲ್ಲಿ 4ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಬೀದರ್ನಲ್ಲಿ ರಾಜ್ಯಾಧ್ಯಕ್ಷರು ಹೋರಾಟದಲ್ಲಿ ಭಾಗವಹಿಸ್ತಾರೆ. ಆ ನಂತರದಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4:30, 5 ಗಂಟೆಯವರೆಗೆ ಕಲಬುರಗಿಯಲ್ಲಿ ಹೋರಾಟದಲ್ಲಿ ರೈತರನ್ನ ಭೇಟಿ ಮಾಡುವಂಥದ್ದು, ಆ ಸ್ಥಳಗಳಿಗೆ ಭೇಟಿ ನೀಡುವಂಥದ್ದು, ಅವರೊಟ್ಟಿಗೆ ಮಾತನಾಡುವಂಥದ್ದು, ಆ ಮೂಲಕ ವಫ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡುವಂಥದ್ದು ಈ ಹೋರಾಟದ ಭಾಗವಾಗಿರ್ತವೆ. 5ನೇ ತಾರೀಕು ರಾಯಚೂರು ಮತ್ತೆ ಯಾದಗಿರಿ ಅಲ್ಲಿ ಹೋರಾಟವನ್ನು ಕೈಗೊಳ್ತವೆ. ಮೊದಲು ಯಾದಗಿರಿಯಿಂದ ಪ್ರಾರಂಭ ಮಾಡಿ ರಾಯಚೂರಿಗೆ ಮಧ್ಯಾಹ್ನ ಪ್ರವೇಶವನ್ನು ಮಾಡಿ, ಮರುದಿನ ಕೊಪ್ಪಳ ಮತ್ತೆ ಗದಗ, ಈ ರೀತಿ 3 ದಿನದ ರಾಜ್ಯಾಧ್ಯಕ್ಷರ ಹೋರಾಟ, ಚಳವಳಿ ಮತ್ತೆ ರೈತರೊಂದಿಗೆ, ಸಂತ್ರಸ್ತರೊಂದಿಗೆ ಸಂವಾದ ಇವೆಲ್ಲವನ್ನು ಒಳಗೊಂಡಂತಹ ರೂಪುರೇಷೆಯ 3 ದಿನದ ಹೋರಾಟದ ಸ್ವರೂಪ ಇಲ್ಲಿ ಜರುಗತ್ತೆ. ಆ ಮೂಲಕ ಈ ರಾಜ್ಯ ಸರ್ಕಾರವನ್ನ ಎಚ್ಚರಿಸುವಂತಹ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡುತ್ತೆ. ಎರಡನೇದಾಗಿ ಏನು ಗೊಂದಲವನ್ನ ಹುಟ್ಟುಹಾಕ್ತಾ ಇದ್ದಾರೆ, ಬಿಜೆಪಿಯ ಅವಧಿಯಲ್ಲಿ ಇಷ್ಟು ನೋಟಿಸ್ಗಳನ್ನ ಕೊಟ್ಟಿದ್ರು, ಇದು ಕಾಂಗ್ರೆಸ್ ತನ್ನ ಅಸಹಾಯಕತೆ ಮತ್ತೆ ಪಲಾಯನವಾದವನ್ನ ತೋರಿಸುವಂತಹ ಬೆಳವಣಿಗೆ.